ಯಾಕ್ರಿ ಯಜಮಾನ್ರೆ ಬೆಳಿಗ್ಗೆ ನಮ್ಮ ಹುಡುಗನಿಂದ ಬಿದ್ದಿದ್ದೀರಾ? ಮೊದ್ಲು ಮರಿ ಕೊಡೋ, ಆಮೇಲೆ ಹೇಳ್ತೀನಿ. ಕೊಡ ಇಲ್ಲಿ ಹಿಡ್ಕೊಳ್ಳ. ಏನ ಮಗ ಇದೆಲ್ಲ ಏನಾಯ್ತ್ರಿ? ನಮ್ಮ ಅರ್ಕೆ ಮರ್ಯಾನ ಎತ್ತಕೊಂಬಂದವನೆ. ಎಷ್ಟ್ ದಿಮಾಕ್ ಇರ್ಬೇಕು ಇವನಿಗೆ. ದೇವ್ರ ವಿಚಾರದಲ್ಲಿ ಆಟ ಆಡ್ತಾವನೆ. ಅಲ್ಲ ರೀ, ಅದೇನು ಪ್ರಪಂಚನೂ ನೋಡಿಲ್ಲ, ಒಂದ್ ಸಣ್ಣ ನೋವು ನೋಡಿಲ್ಲ ಅಂತದ್ರಲ್ಲಿ ಹೋಗಿ ಹೋಗಿ ಮಚ್ಚಲ್ ಕತ್ತರಿಸ್ತೀರಂತಿರಲ್ಲ. ಅಲ್ಲ ಇದು ನಾನೇ ಅಲ್ಲ, ನಿಮ್ ದೇವ್ರಾದ್ರೂ ಹೋಗ್ತಾನ? ಹೌದೌದು. ನಮ್ ದೇವ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಆಮೇಲೆ ಸರಿ ಇರಲ್ಲ. ಏನ್ ಕಾನೂನು ಹೇಳುತ್ತಾ ಮರಿ ಕಡಿಬಾರ್ದು ಅಂತ? ಮರಿಯೋದು ಅರ್ಥ ಮಾಡ್ಕೊಳ್ರಿ. ನಮ್ ಜಾತಿಯಲ್ಲಿ ಇದು ಪದ್ಧತಿ. ಕಡ್ದೆ ಕಡಿತೀವಿ, ಮಾಡೇ ಮಾಡ್ತೀವಿ. ಕಡಿತೀವಿ. ನಾನ್ ಜಾತಿ ಬಗ್ಗೆ ಮಾತಾಡಕ್ ಇಷ್ಟ ಪಡಲ್ಲ. ಅದಿನ್ನು ಸಣ್ಣ ಮರಿ, ಕಡಿಬಾರ್ದು ಅಷ್ಟೇ. ಏನಪ್ಪ ಅನ್ಯಾಯ ಇದು? ನಿಲ್ಸಯ್ಯ, ಈ ಹುಡುಗ ಹೇಳ್ತಿರೋದು ನಿಜ. ಇದಿನ್ನೂ ಮರಿ, ಈಗ್ಲೇ ಬಲಿ ಕೊಡೋದು ಬೇಡ. ನಿಮಗ್ ಬಲಿ ಕೊಡ್ಲೇಬೇಕು ಅಂತಿದ್ರೆ ಮುಂದ್ ವರ್ಷ ದೊಡ್ಡದಾಯ್ತದೆ, ಆಗ ಬಲಿ ಕೊಡಿ. ಆದ್ರೆ ಈಗ ಬೇಡ. ಆಯ್ತ್ರಯ್ಯ, ನೀವ್ ಹೇಳ್ತಾ ಇದ್ರಂತ ಒಪ್ಕೋತಾ ಇದೀವಿ. ಸರಿ, ಏನಪ್ಪ? ಅವತ್ತು ನನ್ನನ್ ಕಾಪಾಡ್ದ, ಇವತ್ತು ನಾನ್ ಕಾಪಾಡ್ದೆ. ಜೀವಕ್ಕೆ ಜೀವ, ಹಳ್ಳಿಲೇ ಆರಾಮಾಗಿರ್ಬೋದಿತ್ತು. ಇಲ್ಲಿಗೆ ಯಾಕೆ ಬಂದ? ಇವಾಗಿನ ಕಾಲದ ಹುಡುಗರು ತಪ್ಪು ಅಂತ ಗೊತ್ತಿದ್ರು ಅದನ್ನೇ ಮಾಡ್ತಾರೆ. ಆದ್ರೆ ಇವನು ಅದಕ್ಕೂ ಮೀರಿ ದೊಡ್ಡ ತಪ್ಪೇ ಮಾಡ್ದ. ಏನ್ ತಪ್ಪು ಮಾಡ್ದ? ಲವ್ ಮಾಡ್ದ. ಈ ಮರಿ ಪ್ರಾಣ ಕಾಪಾಡಿ ಅದ್ರ ಪಾಲ್ಗೆ ನೀ ದ್ಯಾವ್ರಾಗ್ಬಿಟ್ಟೆ. ಆ ಭಗವಂತ ನಿನ್ ಒಳ್ಳೇದ್ ಮಾಡ್ಲಪ್ಪ. ನಿನ್ನಂತವನು ಊರ್ಗೊಬ್ಬ ಇರ್ಬೇಕು ಕಣಪ್ಪ. ಎಲ್ಲೋ ಅಂಜಿ ಅವನು ಮುತ್ತಿನ ಚೆಂಡು ನಿಮ್ಮೂರ ಬಂದು ನಿಮ್ಮ ಮರೆಯೋಲ್ಲ ಎಂದು ತುತ್ತೂರು. ಅಯ್ಯ ನಿನ್ಲೇ ತಲೆ ತುಂಬಾ ಪಕ್ಷಿಧಾಮ ಮಾಡ್ಕೊಂಡಿದ್ಯಲ್ಲ ಆಫ್ರಿಕಾ. ಅಡ್ಕಸ್ಬಿ ನನ್ನ ಮಗನೇ, ಮೊದ್ಲು ಸ್ನಾನ ಮಾಡು. ಸ್ನಾನ ಆಯ್ತು, ಎಲ್ಲ ಆಯ್ತು. ಬಾಲ್ ದೇವಸ್ಥಾನದಲ್ಲಿ ಚಾರ್ಲಿ ಕರೀತಿದ್ದಾನೆ. ದೇವಸ್ಥಾನನ ಪ್ರಸಾದ ಖಾಲಿ ಆಗ್ಬಿಡುತ್ತೆ. ನಡಿ ಬೇಗ ಹೋಗೋಣ, ಆಮೇಲೆ ಬಂದು ಸ್ನಾನ ಮಾಡ್ತೀನಿ. ಬೇಗ ಬಾ. ದೇವ್ರೇ, 100 ಕಾಲ ಚೆನ್ನಾಗಿರಪ್ಪ. ಎಲ್ಲ ಬ್ರೇಕ್ಫಾಸ್ಟ್ ಇಲ್ಲಿಗೆ ಬಂದ್ಬಿಟ್ಟವ್ರೆ. ಸ್ವಾಮಿಗಳೇ, ಪ್ರಸಾದ ಕೊಟ್ಕೊಟ್ಟು ಬೇಜಾರಾಗಿದೆ. ಹೌದೌದು, ಏನ್ ಮಾಡೋದಪ್ಪ. ಮೈಂಡ್ ಫ್ರೆಶ್ ಮಾಡ್ಕೊಂಬನ್ನಿ. ಇಷ್ಟ ಏಯ್, ಪ್ರಸಾದ ಬೇಕು ಅಂದ್ರೆ ಎಲ್ಲ ಲೈನಿಗೆ ಬರ್ಬೇಕು. ಹೋಗ್ರೆ ಹಿಂದೆ. ಒಬ್ಬೊಬ್ರೆ ಬಂದ್ರೆ ಮಾತ್ರ ಪ್ರಸಾದ ಕೊಡೋದು. ಕೈ ಎತ್ತಿ ಎಲ್ಲ. ಹೆಂಗೆ? Only one small can do big things. ಚಿಕ್ಕ ಮೀನ್ ಹಾಕ್ಬಿಟ್ಟು ದೊಡ್ಡ ಮೀನ್ ಹಿಡಿದು ಅಂದ್ರೆ ಹಿಂಗೆ. ತಗೊಳ್ಳಿ ಪ್ರಸಾದನ. ನಿನಗೂ ಕೊಡ್ತಾನೆ. ಕೊಟ್ಟ ದೇವ್ರ ಪ್ರಸಾದ ಸ್ವಲ್ಪ ಜಾಸ್ತಿ ಕೊಡ. ತಗೋ. ಅರ್ಚಕನ್ ಬಕೆಟ್ ಹಿಡ್ದು ಒಂದ್ ಬಕೆಟ್ ಪ್ರಸಾದ ತಂದಿದೆ. ಅಮೇಶಿದೆ ಬಿಡ, ತಿನ್ನು. ಇಲ್ಲಿಟ್ಟಿರ್ತೀನಿ, ಎಷ್ಟು ಬೇಕಾದ್ರೂ ತಿನ್ನು. ಲೋ ಮಗ, ನೀನ್ ಕ್ರಿಶ್ಚಿಯನ್ ಆಗಿದ್ರು ನಮ್ ದೇವಸ್ಥಾನಕ್ಕೆ ಬರ್ತೀಯಾ, ಪೂಜೆನೂ ಮಾಡಿಸ್ತೀಯಾ, ಪ್ರಸಾದನೂ ತಿಂತೀಯಾ. ಹೆಂಗೋ ಇದೆಲ್ಲ? ನೋಡ್ ಮಗ, ಈ ಭೂಮಿ ಮೇಲೆ ಪ್ರಾಣಿಗೆ ಪಕ್ಷಿಗೆ ಪ್ರತಿಯೊಂದ್ರಲ್ಲೂ ಆತ್ಮ ಇರುತ್ತೆ. ಆ ಆತ್ಮನೇ ನಿಜವಾದ ದೇವ್ರು. ಯಾವ ನನ್ ಮಗನಿಗೂ ದೇವ್ರು ಕಾಣಲ್ಲ. ಹಸುನಲ್ಲಿ ಹಾಲಾಗಿ, ಎಳ್ನೀರಲ್ಲಿ ನೀರಾಗಿ, ಮಗುವಲ್ಲಿ ನಗುವಾಗಿ, ಹಾಗೆ ಎಲ್ರಿಗೂ ತಾಯಿಯಾಗಿ ದೇವ್ರು ಕಾಣ್ತಾನೆ. ಸೂಪರ್ ಮಗ. ತಿಳ್ಕೊಳ್ಳಿ, ದಡ್ಬಡತವ. ಹೈ, ಆಮೇಲೆ ಏನಪ್ಪ ಬಂದ ಮಗ ಕಡಿ ಕೊಟ್ಟು ಪ್ರಸಾದದ ಪಾತ್ರನ ಎತ್ಕೊಂಡು ಹೋಗ್ಬಿಟ್ಟಿಯಲ್ಲ. ಒಂದ್ ನಿಮಿಷ ತಗೊಳ್ಳಿ. ಎಲ್ಲ ಮುಗಿಸ್ಬಿಟ್ರೆ ರಾಮ. ನಾಳೆನೂ ಬರ್ತೀನಿ. ಹೇ, ಏಯ್, ಏನೇ ಅದು? ಬಗ್ಗಿ ಅಷ್ಟೊಂದು ಡೀಪಾಗಿ ಅವನೇ ನೋಡ್ತಿದ್ದೆ. ಏನೂ ಇಲ್ಲಪ್ಪ.
ಬಿಟ್ರೆ ಅವನ್ನೇ ತಿನ್ನಕ್ ಬಿಡ್ತಾಳೆ. ಯಾರು? ಏನೂ ಇಲ್ಲ, ಮೊನ್ನೆ ಒಂದ್ ಜೀವ ಉಳಿಸ್ದ ಅಲ್ವಾ, ಅವನೇನಾ ಅಂತ ನೋಡ್ತಾ ಇದ್ದೀನಿ. ನಿನ್ ಬಾಯಿಂದ ಸುಳ್ಳೆ ಎಷ್ಟು ಸುಂದರವಾಗಿ ಬರ್ಬೇಕಾದ್ರೆ ಇನ್ ನಿಜ ಎಷ್ಟು ಸುಂದರವಾಗಿ ಬರ್ಬೇಡ. ಏನೂ ಇಲ್ಲ. ನಾನು ಹೇಳ್ತೀನಿ. ಹಾಯ್, ನಾನ್ ಲೀನಾ? ಯಾ, ನೀವಂದ್ರೆ ನಂಗೆ ತುಂಬಾ ಇಷ್ಟ. ನನ್ ಬಗ್ಗೆ ಏನ್ರಿ ಗೊತ್ತು ನಿಮ್ಗೆ? ಅದು ನಮ್ಮಕ್ಕನ ಹೆಸರು ಲೀಲಾ, ಮಹಾರಾಣಿ ಕಾಲೇಜು PGಯಲ್ಲಿ ಇರ್ತಾಳೆ. ರಜಾ ಇದ್ರೆ ಊರಿಗೆ ಬರ್ತಾಳೆ. ಮಲ್ಗೆ ಹೂವ ಅಂದ್ರೆ ತುಂಬಾ ಇಷ್ಟ. ನನಗೆ ಚಾಕ್ಲೇಟ್ ಅಂದ್ರೆ ಇಷ್ಟ. 1.5 ವರ್ಷದಿಂದ ನೀನ್ ಹಿಂದೆ ಬಿದ್ದಿದ್ದೀನಿ ಗೊತ್ತಾ? ಮತ್ತೆ ನಂಗೆ ಹೇಳಲೇ ಇಲ್ಲ. ಭಯನಾ? ಹೌದು, ಭಯ. ಎಲ್ಲಿ ನನ್ನ ಪ್ರೀತಿ ನಿನ್ ಎಜುಕೇಶನ್ಗೆ ತೊಂದರೆ ಆಗತ್ತನೋ ಭಯ. ಇವಾಗ ನೀನ್ 6 ಹಳ್ಳಿಗೂ ಒಳ್ಳೆ ಓದೋ ಹುಡುಗಿ ಅಂತ ಹೆಸರು ತಗೊಂಡಿದ್ಯಾ. ನಿನ್ ಡಿಗ್ರಿನೂ ಮುಗೀತು, ಅದಕ್ಕೆ ಇವಾಗ ಪ್ರಪೋಸ್ ಮಾಡ್ತೀನಿ. ಪಿತನ ಸುತನ ಪವಿತ್ರ ಆತ್ಮದಲ್ಲಿ ನೀನು ಭೂಮಿಯನ್ನು ವ್ಯವಸಾಯ ಮಾಡುವಾಗ ಇನ್ನು ಮೇರೆ ಅದು ತನ್ನ ಸಾರವನ್ನು ಕೊಡುವುದಿಲ್ಲ. ನೀನು ಭೂಮಿಯಲ್ಲಿ ಅಲೆದಾಡುವವನಾಗಿಯೂ ತಿರುಗಾಡುವವನಾಗಿಯೂ ಇರುವಿ ಎಂದನುವಾಗ ಪ್ರಭುಗಳ ಆಶೀರ್ವಾದ ಪಡಿ, ಎಲ್ಲ ಒಳ್ಳೇದಾಗುತ್ತೆ. ಹೋಗ್ಬಮ್ಮ. ಆಯ್ತಮ್ಮ. ಭೂಮಿಯಲ್ಲಿ ಅಲಿಯುವವನು ತಿರುಗಾಡುವವನು ಆಗಿರಬೇಕು. ಪಿತನ ಸುತನ ಪವಿತ್ರ ಆತ್ಮದಲ್ಲಿ ಆಮೆನ್. ಫಾದರ್. Yes. Oh, you my child. How may I help you? ನನ್ ಮಗುಗೆ ತುಂಬಾ ಹುಷಾರಿಲ್ಲ. Oh. ನೋವಿಂದ ನರಳ್ತಾ ಇದೆ. I see. ನನ್ ಮಗುನ ನೀವೇ ಕಾಪಾಡಬೇಕು. In the name of Jesus, Lord Jesus is the savior of the world. ಪವಿತ್ರಾಲಯಕ್ಕೆ ನೀವು ಬಂದಾದ್ಮೇಲೆ ಕರ್ತನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ಬಡವ್ರಿಗೆ ಸಹಾಯ ಮಾಡ್ತೀರಂತ ಗೊತ್ತಾಯ್ತು ಫಾದರ್, ಅದಕ್ಕೆ ಬಂದಿದ್ದೀನಿ. ಪವಿತ್ರಾಲಯದಲ್ಲಿ ನೀವು ಬಂದು ನಿಂತಿದ್ದೀರಿ, ಕರ್ತನ ಕೃಪೆ ನಿಮಗೆ ಸಿಕ್ಕಿದ ಹಾಗೆ. ಮುಂದಿನ ವಾರ ನಮ್ಮ ಧರ್ಮಗುರುಗಳು ಬರ್ತಿದ್ದಾರೆ. ಅವ್ರ ಅನುಜ್ಞೆಯನ್ನು ನೀವು ಪಾಲಿಸಿದ್ದೆ ಆದ್ರೆ ಆಯ್ತು, ಪ್ರಭುಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಸುವಾರ್ತೆಯನ್ನೇ ಕೇಳ್ತೀರಿ. ಆಯ್ತು, ಮನೆಯವ್ರನ್ನ ಕರ್ಕೊಂಡ್ ಬರ್ತೀನಿ ಫಾದರ್. ನಿಮ್ಮ ಮನೆಯವರಷ್ಟೇ ಯಾಕೆ, ನಿಮ್ಮ ಅಕ್ಕಪಕ್ಕದ ಮನೆಯವರನ್ನು ಕರ್ಕೊಂಡು ಬನ್ನಿ. ನಿಮ್ಮಂಥವರ ಆಗಮನಕ್ಕಾಗಿ ಸೇಕ್ರೆಡ್ ಅಬೋರ್ಡ್ನ ಈ ದ್ವಾರಗಳು ಸದಾ ತೆರೆದಿರುತ್ತವೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣ ನಮೋಸ್ತುತೆ. ಜಯ ಶಿವ ಶಂಕರ ನಮಾಮಿ ಶಂಕರ ಶಿವ. ಬೆಳಗ್ಗೆ ಕಾಗೆ ಕೂಗ್ತಾ ಇತ್ತು, ಅವಾಗ್ಲೇ ನಾನು ಅನ್ಕೊಂಡೆ ನಮ್ಮ ಮನೆಗೆ ಯಾರು ಬರ್ತಾರೆ ಅಂತ. ನೋಡೋದು ನೀನೇ ಬಂದಿಲ್ಲ. ಅಮ್ಮ ಅಂದ್ರೆ ಅಮ್ಮ, 100% ಅಮ್ಮ. ಅದೇ ಎಣ್ಣೆ ಸ್ನಾನ, ಅದೇ ತುಳಸಿ ಪೂಜೆ, ಅದೇ ವಾಂಗಿಬಾತು, ಇದನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಎಲ್ಲ ಮಾಡ್ಕೊಡ್ತೀನಿ ಬಾರೆ. ಹಾಯ್ ವಿನು ಡಾರ್ಲಿಂಗ್. ಅಮ್ಮ ಗಾಡಿ ಎತ್ತು, ಅಪ್ಪ ಕರೀತಾ ಇದಾರೆ. ಬಾರ ಇಲ್ಲಿ. ನಾನು ಅಮ್ಮನ್ ಕರ್ಕೊಂಡು ಹೋಗ್ಬೇಕು. ಅಮ್ಮ, ನಿನ್ ಕುಲ್ಪುತ್ರಂಗ್ ಇನ್ನೂ ಗಾಡಿ ಓಡಿಸೋ ಹುಚ್ಚು ಹೋಗಿಲ್ವಾ? ಅಯ್ಯೋ ಇಲ್ಲ, ಇನ್ನು ಹುಚ್ಚು ಜಾಸ್ತಿ ಆಗಿದೆ ಕಣೆ. ಬೇಗ ಹತ್ತಮ್ಮ. ಏನ್ ನಾನು ಬರ್ಲೇನೋ? ತ್ರಿಬಲ್ ರೈಡಿಂಗ್ ಹೋದ್ರೆ ಪೊಲೀಸ್ ಅವರು ಹಿಡಿತಾರೆ. ನಿಮ್ಮ ಅಪ್ಪ ಕಟ್ತಾನ 100 ರೂಪಾಯಿನ. ನೀವಿಬ್ರು ನಡ್ಕೊಂಡ ಬನ್ನಿ. ನೋಡಮ್ಮ ನಿನ್ ಮಗನ್ನ. ಬಾ ಒಳಗೆ ಹೋಗೋಣ. ನಡಿ. ಶಂಕರಪ್ಪನವರೇ ನಮಸ್ಕಾರ. ನಮಸ್ಕಾರಮ್ಮ. ಸರ್, ನಿಮ್ಗೆ ಕೃಷಿ ಹೇಗೆ ಒಲ್ದು ಬಂತು? ರೈತನಾಗಿ ನಿಮ್ ಪ್ರಯಾಣ ಹೇಗೆ ಸರ್? ನಮ್ಮ ಪೂರ್ವಿಕರು ತಲತಲಾಂತರದಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ, ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ನಿಮ್ ಮನೆಯವ್ರ ಸಪೋರ್ಟ್ ಹೇಗಿದೆ ಶಂಕರಪ್ಪನವರೇ ನಿಮ್ಗೆ? ಮನೆಯವರು, ನಮ್ಮ ಹೆಂಡತಿ, ಮಕ್ಕಳು, ಕೆಲಸದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ ಮನೆ ನೋಡಿದಾಗೆ ನಮ್ಗೆ ಅನ್ಸ್ತು ಹಸುಗಳು, ಕರುಗಳು ಒಂಥರ ಗೋಶಾಲೆ ನೋಡಿದಾಗೆ ಆಯ್ತು. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಹಿಂದೂಸ್ತಾನದಲ್ಲಿ ನಾವು ಗೋವಿಗೆ ತಾಯಿ ಸ್ಥಾನ ಕೊಟ್ಟಿದ್ದೇವೆ. ಎದೆಹಾಲು ಕೊಟ್ಟು ಬೆಳೆಸೋ ತಾಯಿನ ನಾವು ಹೇಗೆ ನೋಡ್ಕೋತೀವೋ ಹಂಗೆ ಹಾಲು ಕೊಡೋ ಗೋಮಾತೆಯನ್ನು ನೋಡ್ಕೋತೇವೆ. ಕೊನೆಯದಾಗಿ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ನಮ್ಮ ಹಿಂದೂಸ್ತಾನದಲ್ಲಿ ಹಾಲು ಕುಡಿದು ಹಸುವಿನ ಗಂಜಾನ ತಲೆ ಮೇಲೆ ಹಾಕೊಂಡು ಜೀವನ ಮಾಡ್ತೀವಿ. ಈ ದೇಶದಲ್ಲಿ ಒಂದೇ ಒಂದು ಹನಿ ರಕ್ತ ಗೋಮಾತೆಯಿಂದ ಕೆಳಗೆ ಬೀಳೋದಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ನಿಮಗೆ ಗೋಮಾಂಸ ತಿನ್ಲೇಬೇಕು ಅಂತಿದ್ರೆ ಈ ದೇಶ ಬಿಟ್ಟು ಹೊರಗಡೆ ಹೋಗ್ತೀನಿ. ಈ ದೇಶದಲ್ಲಿ ನೀವು ಪುಣ್ಯಕೋಟಿನ ಪೂಜೆ ಮಾಡಿ ಪುಣ್ಯ ಕಟ್ಗಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ ಶಂಕರಪ್ಪನವರೇ. ಕ್ಯಾಮ್ರಾಮನ್ ರವಿ ಅವ್ರ ಜೊತೆ ಖುಷಿ. ಅಪ್ಪ ಎಷ್ಟು ಚೆನ್ನಾಗಿ ಮಾತಾಡಿದ್ರಿಪ್ಪ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೋ ಗ್ರೇಟ್ ಪಾ. ಅಂಬಾನ ಕಾಪಾಡಿ ಅಂದ್ರಿ ಅಲ್ಲಪ್ಪ. ಯಜಮಾನ್ರೆ, ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಹ್ಞೂನ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರ. ನನ್ನ ಮಾತು ಕೆಲವರಿಗೆ ಕಹಿ ಅನ್ನಿಸ್ಬೋದು, ಆದ್ರೆ ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ.